ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ವೆಜಿಟೇಬಲ್ ಪಾಸ್ತಾ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಪಾಸ್ತಾ ನೀವು ಸ್ವಲ್ಪ ಅನ್ಹೆಲ್ತಿ ಅನ್ನೋರು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕೋಬೋದು. ಆಮೇಲೆ 1 ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ರೆಸಿಪಿ ತುಂಬ ಹೆಲ್ತಿ, ಫುಲ್ ಮೀಲ್ ಅಂತಲೂ ನೀವು ಅನ್ಕೋಬೋದು. ಆಮೇಲೆ ಒಂದು ಈರುಳ್ಳಿ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಇದು ತುಂಬ ಕ್ವಿಕ್ಕಾಗುತ್ತೆ, ತುಂಬ ಹೆಲ್ತಿ ಕೂಡ. ಆಮೇಲೆ ಒಂದು ಕ್ಯಾರೆಟು ಈ ಥರ ಉದ್ದಕ್ಕೆ ಕಟ್ ಮಾಡಿರೋದು, 1 ಅಥವಾ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಆಮೇಲೆ ಬೀನ್ಸ್ ಇದೆರಡೂ ಸ್ವಲ್ಪ ಫ್ರೈ ಆದಮೇಲೆ ನಾನು ಬ್ರಾಕ್ಲಿನ ಈ ಥರ ಫ್ಲಾರೆಟ್ಸಲ್ಲಿ ಕಟ್ ಮಾಡಿಕೊಂಡು ಒಂದು ಸತಿ ಬ್ಲ್ಯಾಂಚ್ ಮಾಡ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ. ಆಮೇಲೆ ಇದಕ್ಕೆ ಹಾಕ್ಕೊಂಡೋದು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಅದೆಲ್ಲ ನಿಮಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿದು ಮೈಲ್ಡಾಗಿರೋ ಪಾಸ್ತಾ ಅಲ್ವಾ, ತುಂಬ ಖಾರ ಇರಲ್ಲ, ಅದರಿಂದ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಾನು ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಬಿಟ್ಟು 1-2 ನಿಮಿಷ ಅದನ್ನು ಹಾಗೆ ಕಡಿಮೆ ಉರಿನಲ್ಲಿ ಬಿಡೋಣ. ಇವಾಗ ವೈಟ್ ಸಾಸ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ಗೆ 1 ದೊಡ್ಡ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಮೈದಾ, ಇದೆರಡು ಹಾಕ್ಕೊಂಡು ಮೈದಾ ಹಸಿ ವಾಸನೆ ಹೋಗೋವರೆಗೂ ಕಡಿಮೆ ಉರಿನಲ್ಲಿ ಇದನ್ನು ಬಟರಲ್ಲೇ ಬೇಯಿಸ್ಕೋಬೇಕು. ನೀವು ಬೇಕಾದ್ರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸುಡಬಾರ್ದು ಬಟರ್ ಆದ್ದರಿಂದ. ಆಮೇಲೆ ಇವಾಗ ಹಾಲು 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡು ಗಂಟಾಗ್ದೆಲ್ಲ ಇರೋ ಥರ ನೀಟಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ತಿಕ್ಕಾಗಿ ಸಾಸ್ ಥರ ಆಗಬೇಕು ಅಲ್ಲಿವರೆಗೂ. ಇದನ್ನು ನೋಡಿ, ಈಗ ಈ ಥರ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈ ಕಡೆ ನೋಡೋಣ ಬನ್ನಿ ಏನಾಗಿದೆ ಅಂತ. ಇಷ್ಟರಲ್ಲಿ ನೋಡಿ, ಇದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಫುಲ್ ಬೆಂದಿಲ್ಲ, ಆದರೆ ಈ ಥರನೇ ಇರಲಿ, ತುಂಬ ಬೇಯಿಸಕ್ಕೆ ಹೋಗಬೇಡಿ. ಆಮೇಲೆ ನಾನು ಮೊದಲೇ ಪಾಸ್ತಾನ 1 ಕಪ್ಪಷ್ಟು ಪಾಸ್ತಾ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ಲ್ ಆಗಿ 1 ಕಪ್ ಆಗಿದೆ. ಇದು ಜಾಸ್ತಿನೂ ಇಲ್ಲ. ಇದು ಹೆಲ್ತಿ ರೆಸಿಪಿ. ಮಕ್ಕಳೆಲ್ಲ ಇವಾಗ ರಜಾ ಅಲ್ವಾ, ಏನಾದ್ರು ಮಾಡಿಕೊಡಿ ಅಂದರೆ ಈ ಥರ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ವೈಟ್ ಸಾಸ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಈ ಥರನೇ ಒಳ್ಳೊಳ್ಳೆ ರೆಸಿಪಿ ನಾನು ತೊಗೊಂಡು ಬರ್ತೀನಿ. ನೀವು ಯಾರು ಎಗ್ ತಿನ್ನೋರು ಈಗ ಎಗ್ ಕೂಡ ಇದಕ್ಕೆ ಜೊತೆ ಹಾಕ್ಕೊಂಡು ತಿನ್ಕೋಬೋದು. ವೆಜಿಟೇರಿಯನ್ಗೆ ಇಷ್ಟೇ ಸಾಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಇದು ಕುದಿ ಬಂದಿದೆ. ಇವಾಗ ನಾನು ಲಾಸ್ಟಲ್ಲಿ ಒರೆಗಾನೋ ಹಾಕ್ಕೊಳ್ತಾ ಇದ್ದೀನಿ. ಒರೆಗಾನೋ ಆಪ್ಷನು ನಿಮ್ಗೆ ಏನು ಬೇಕಾದ್ರೂ ನೀವು ಹರ್ಬ್ಸ್ ಹಾಕ್ಕೋಬೋದು ಇದಕ್ಕೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಿಚ್ ಆಫ್ ಮಾಡಿಬಿಡೋಣ. ಇವಾಗ ನೋಡಿ, ವೆಜಿಟೇಬಲ್ ಪಾಸ್ತಾ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್.